ವೆಲ್ಕಮ್ ಬ್ಯಾಕ್. ಪಿಎಸ್ಐ ಪರೀಕ್ಷೆ ಅಕ್ರಮದಲ್ಲಿ ಮತ್ತೊಬ್ಬನಿಗಾಗಿ ಹುಡುಕಾಟ ನಡೀತಾ ಇದೆ. ಮಂಜುನಾಥ ಮೇಳಕುಂದಿ ಪತ್ತೆಗೆ ಸಿಐಡಿ ಬಲೆ ಬೀಸಿದೆ. ಈ ಮಂಜು ಪತ್ತೆಯಾದ್ರೆ ಪಿಡಬ್ಲ್ಯೂಡಿ ಪರೀಕ್ಷೆ ಅಕ್ರಮ ಬಯಲಾಗಬಹುದು ಅಂತ ಒಂದು ನಿರೀಕ್ಷೆಗಳಿದೆ. ಯಾಕಂದ್ರೆ ಆತನಿಗೂ ಆ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮಗಳಿಗೂ ಲಿಂಕ್ ಇದೆ ಅಂತ ಗೊತ್ತಾಗ್ತಿರೋದ್ರಿಂದ ಆತ ಸಿಕ್ಕಿದ್ರೆ, ಆತನನ್ನ ವಿಚಾರಣೆ ಮಾಡಿದ್ರೆ ಒಂದೊಂದೇ ವಿಷಯಗಳು ಬಯಲಿಗೆ ಬರಬಹುದು ಅಂತ ಸಿಐಡಿ ಈಗ ಆತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದೆ. ಬೆಂಗಳೂರಿನ ಪೊಲೀಸರಿಂದ ಮಂಜುನಾಥ್ ಮೇಳಕುಂದಿ ವಿಚಾರಣೆ ಆಗಿದೆ. ಮಂಜುನಾಥ್ ವಿರುದ್ಧ ಯಾವುದೇ ದೂರನ್ನ ದಾಖಲು ಮಾಡಿರಲಿಲ್ಲ, ಹಾಗೆ ಬಿಟ್ಟು ಕಳಿಸಿದಾರಂತೆ ಪೊಲೀಸರು. ಅವಾಗ ತನಿಖೆ ನಡೆಸಿದ್ರೆ ಪೊಲೀಸರ ಪಾತ್ರ ಕೂಡ ಹೊರಬೀಳುವಂತ ಚಾನ್ಸಸ್ ಇದೆಯಂತೆ. ಸದ್ಯ ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿ ಈತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ, ಮಂಜುನಾಥ್ ಮೇಳಕುಂದಿ. ಬಟ್ ಈ ಹಿಂದೆನೂ ಆತನ ಮೇಲೆ ಇದೇ ಕೇಸಲ್ಲಿ ಅಕ್ರಮ ಮಾಡಿದಾನೆ, ಗೋಲ್ಮಾಲ್ ಮಾಡಿದಾನೆ ಅಂತ ಆರೋಪ ಬಂದಾಗ ಪೊಲೀಸರು ಕರೆಸಿದ್ರು, ವಿಚಾರಣೆ ಮಾಡಿದ್ದಾರೆ. ಬಟ್ ಆ ಟೈಮ್ನಲ್ಲಿ ಯಾವುದೇ ದೂರು ದಾಖಲು ಮಾಡದೆ ಬಿಟ್ಟು ಕಳಿಸಿದ್ದಾರೆ. ತನಿಖೆ ನಡೆಸಿದ್ರೆ ಪೊಲೀಸರು ಆ ಟೈಮ್ನಲ್ಲಿ ಯಾಕೆ ಆತನನ್ನ ವಿಚಾರಣೆ ಮಾಡಿ ದೂರು ದಾಖಲು ಮಾಡಿಕೊಳ್ಳದೆ ಬಿಟ್ಟು ಕಳಿಸಿದ್ದಾರೆ ಅಂತ ಪೊಲೀಸರ ಪಾತ್ರದ ಬಗ್ಗೆನೂ ಕೂಡ ವಿಷಯಗಳು ಹೊರಗಡೆ ಬರುವಂತ ಚಾನ್ಸಸ್ ಇದೆ. ಈಗ ಹೇಳಕ್ಕಾಗಲ್ಲ, ಈ ಜಾಲ ಏನಿದೆ ಇದು ರಾಜ್ಯವ್ಯಾಪಿ ಅಫ್ಕೋರ್ಸ್ ಇರುತ್ತೆ. ಒಬ್ರು ಇಬ್ಬರಿಂದ ಈ ತರದ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಇವ್ರಿಗೆ ಶ್ರೀರಕ್ಷೆಯಾಗಿನೂ ಯಾರಾದ್ರೂ ಇರ್ತಾರೆ. ಮತ್ತೆ ಈ ಜಾಲ ಕೇವಲ ಒಂದು ಎಕ್ಸಾಮ್ ಮೇಲೆ ಮಾತ್ರ ಕಣ್ಣಿಟ್ಟಿರೋದಿಲ್ಲ. ಯಾವುದೆಲ್ಲ ಸರ್ಕಾರಿ ನೌಕರಿಗೋಸ್ಕರ ಎಕ್ಸಾಮ್ಗಳಾಗುತ್ತೆ ಗೌರ್ಮೆಂಟ್ ಜಾಬ್ಗೆ, ಎಲ್ಲದರಲ್ಲೂ ಇವರು ಕೈ ಆಡಿಸಿದ್ದಾರೆ ಅಂತ ಮೇಲ್ನೋಟ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಫಸ್ಟ್ ಬಂದಿದ್ದು ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ. ಅದಾದ್ಮೇಲೆ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು ಅಥವಾ ಪಿಡಬ್ಲ್ಯೂಡಿ ಜೂನಿಯರ್ ಇಂಜಿನಿಯರ್ ಪರೀಕ್ಷೆ ಇರ್ಬೋದು. ಸೊ ಇದೇ ತರ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅಂತ ಒಂದೊಂದೇ ವಿಷಯಗಳು ಈ ಹಿಂದೆ ನಡೆದಿತ್ತು. ಅಂದ್ರೆ ಕಳೆದ ವರ್ಷ ನಡೆದಂತ ಕೆಲವೊಂದು ಎಕ್ಸಾಮ್ಗಳಲ್ಲೂ ಗೋಲ್ಮಾಲ್ ಆಗಿದೆ ಅಂತ ಇವಾಗ ವಿಷಯ ಒಂದೊಂದಾಗಿ ಬಹಿರಂಗ ಆಗ್ತಾ ಇದೆ. ಈಗ ಆ ಲಿಂಕ್ಗಳು ನೋಡಿದ್ರೆ ನಾವು ಒಬ್ಬೊಬ್ಬರ ಕಡೆನೇ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಒಂದಿಷ್ಟು ಹೆಸರು ಹೇಳಿದ್ದಾರೆ, ಆ ಆಧಾರದ ಮೇಲೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಕೆಲವರಿಗೆ ಇನ್ನೂ ಕೂಡ ಹುಡುಕಾಟ ನಡೀತಾ ಇದೆ. ಈಗ ಮಂಜುನಾಥ್ ಮೇಳಕುಂದಿ ಸಿಕ್ಕರೆ ಒಂದಿಷ್ಟು ವಿಷಯಗಳು ಬಹಿರಂಗ ಆಗಬಹುದು ಅಂತ ಸಿಐಡಿ ಟೀಮ್ ಹುಡುಕ್ತಾ ಇದೆ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲೂ ಅಕ್ರಮ ಆಗಿರುವಂತಹ ಸಂಶಯಗಳು ವ್ಯಕ್ತವಾಗ್ತಿದೆ. ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೆಗಳು ಲೀಕ್ ಆಗಿದೆ ಅಂತ ಸಂಶಯ ಇದೆ. ಯಾಕಂದ್ರೆ ವಾಟ್ಸ್ಆಪ್ನಲ್ಲಿ ಬೆಳಿಗ್ಗೆಯಿಂದಲೂ ಈ ಬಗ್ಗೆ ಹದ್ದಾಡ್ತಾ ಇದೆ. ಪರೀಕ್ಷೆಗೂ ಮೊದಲೇ ಲೀಕ್ ಆಗಿತ್ತಂತೆ ಭೂಗೋಳ ಶಾಸ್ತ್ರದ ಪೇಪರ್. ಇಡೀ ಪೇಪರ್ ಅಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು, 18ಕ್ಕೂ ಹೆಚ್ಚು ಪ್ರಶ್ನೆಗಳು ಲೀಕ್ ಆಗಿತ್ತು ಅಂತ ವಾಟ್ಸ್ಆಪ್ನಲ್ಲಿ ಇದೀಗ ವೈರಲ್ ಆಗ್ತಾ ಇದೆ. ಮಲ್ಲೇಶ್ವರಂ ಠಾಣೆಗೆ ಈ ಬಗ್ಗೆ ದೂರನ್ನ ಕೊಟ್ಟಿದೆ ಕೆಇಎ ದೂರ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಎಫ್ಐಆರ್ ಆಗಿದೆ. ಪ್ರಕರಣದ ಬಗ್ಗೆ ಇನ್ಸ್ಪೆಕ್ಟರ್ ಬಳಿಯಲ್ಲಿ ಡಿಸಿಪಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಉತ್ತರ ವಿಭಾಗ ಡಿಸಿಪಿ ವಿನಾಯಕ್ ಪಾಟೀಲ್ ಭೇಟಿ ಕೊಟ್ಟರು. 1242 ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಅನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿತ್ತು. ಕಳೆದ ತಿಂಗಳು ಮಾರ್ಚ್ನಲ್ಲಿ 12ರಿಂದ 15ರವರೆಗೆ ಪರೀಕ್ಷೆ ಆಗಿತ್ತು. ಪರೀಕ್ಷೆಗೂ ಮೊದಲೇ ಭೂಗೋಳ ಶಾಸ್ತ್ರದ ಪೇಪರ್ನಲ್ಲಿದ್ದಂಥ 18ಕ್ಕೂ ಹೆಚ್ಚು ಪ್ರಶ್ನೆಗಳು ಲೀಕ್ ಆಗಿತ್ತು ಅಂತ ಈಗ ಸಂಶಯ ಇದೆ. ಮತ್ತಷ್ಟು